ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ನಿಮಗೆ ಶಿಮ್ಲಾ ಮಿರ್ಚಿದ್ದು ಒಂದು ಭಾಜಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಇದು ಬರೀ ಎಣ್ಣೆಯೊಳಗನ್ನ ಫ್ರೈ ಮಾಡ್ಕೋಬೋದು. ಇದು ಚಪಾತಿ ಜೊತೆಗೆ, ಕುಲ್ಚಾ, ನಾನ್ ಅದ್ರ ಜೊತೆಗೆ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತೆ ರೀ. ಬರೀ ಹಂಗಿದ್ರೆ ಈ ಶಿಮ್ಲಾ ಮಿರ್ಚಿ ಮಾಡೋದು ಹೆಂಗೆ ಮತ್ತು ಇದಕ್ಕೆ ಏನೇನು ಸಾಮಾನು ಬೇಕಾಗ್ತವೆ ಅಂತೇಳಿ ನಾನು ಇವತ್ತಿನ ದಿವಸ ನಿಮಗೆಲ್ಲ ತೋರಿಸ್ಕೊಡ್ತೀನಿ ರೀ. ನಾನು ಆಲ್ರೆಡಿ ನಿಮ್ಗೆ ನಂದು ವೀಡಿಯೋದೊಳಗೆ ನಮ್ದು ಉತ್ತರ ಕರ್ನಾಟಕದ ಡೊಣ್ ಮೆಣಸಿನ್ಕಾಯಿ ಹೆಂಗೆ ಮಾಡೋದು ಅಂತ ತೋರಿಸಿನಿ ರೀ. ಅದನ್ನು ಕೂಡ ನನ್ನ ವೀಡಿಯೋದೊಳಗೆ ಐತಿ, ಪ್ಲೀಸ್ ನೋಡ್ಕೊಂಡು ಬರ್ರಿ. ದಯವಿಟ್ಟು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಕೆಳಗಡೆ ಒಂದು ಲೈಕ್ ಬಟನ್ ಐತಿ, ಪ್ಲೀಸ್ ಒಂದು ಲೈಕ್ ಕೊಡ್ರಿ. ಈಗ ನಾನಿಲ್ಲಿ ದಪ್ಪ ಒಂದೆರಡು ಡೊಣ್ ಮೆಣಸಿನ್ಕಾಯಿನ ತೊಗೊಂಡಿನಿ. ಇದ್ರದ್ದು ಬೀಜ ಎಲ್ಲ ತಗೊಂಡ್ಬಿಡ್ರಿ, ತುಂಬು ಮತ್ತು ಬೀಜ ಎರಡನ್ನೂ ತಗೊಂಡ್ಬಿಡ್ರಿ. ತಗೊಂಡು ಇದನ್ನು ನಾನಿಲ್ಲೇ ಉದ್ದುದ್ದಕ್ಕೆ ಕಟ್ ಮಾಡ್ಕೊತೀನಿ ನೋಡಿರಿ. ಈ ರೀತಿಯಾಗಿ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡ್ರೆ ಪಲ್ಯ ಚಲೋ ಅನಿಸುತ್ತೆ, ಹುರಿಯೋದಕ್ಕೂ ಚಲೋ ಅನಿಸುತ್ತೆ ರೀ. ಈ ರೀತಿಯಾಗಿ ಉದ್ದುದ್ದಕ್ಕನ್ನು ಕಟ್ ಮಾಡ್ಕೊಳ್ರಿ. ಭಾಳ ಅಂದ್ರೆ ಭಾಳ ರುಚಿ ಆಗುತ್ತೆ ರೀ ಇದು ಪಲ್ಯ. ಈ ರೀತಿ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಡು ತಿನ್ನೋದ್ರಿಂದ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಳ್ರಿ. ನೋಡ್ರಿ, ಎಲ್ಲ ಎರಡು ಕ್ಯಾಪ್ಸಿಕಮನ್ನು ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡೇನ್ರಿ. ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಂಡ್ರಿ. ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊಳ್ರಿ, ಒಂದು ಅರ್ಧ ಬಟ್ಲಷ್ಟು ಹಸಿ ಕೊಬ್ಬರಿ ಹಾಕ್ಕೊಳ್ರಿ. ಮತ್ತು ಇದು ಶಿಮ್ಲಾ ಮಿರ್ಚಿ ಖಾರ ಇರೋದಿಲ್ಲರಿ, ಅದಕ್ಕೋಸ್ಕರ ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ. ಮತ್ತೊಂದು ಸ್ವಲ್ಪ ಶುಂಠಿ ಹಾಕ್ಕೊಂಡೇನ್ರಿ. ಮತ್ತೊಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ರಿ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ರಿ. ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬರ್ರಿ. ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ರಿ. ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿಯಾಗಿನ ಮಿಕ್ಸಿ ಮಾಡ್ಕೊಂಡು ಬರ್ರಿ. ನೋಡಿರಿ, ಈ ಥರ ಇದ್ದರೆ ಸಾಕು. ಈಗ ನಾನು ಇದಕ್ಕೆ ಒಗ್ಗರಣೆ ಹಾಕ್ಕೊತೀನಿ ರೀ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ. ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೀನಿ ರೀ. ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡೀನಿ. ಸ್ವಲ್ಪ ನೀವು ಎಣ್ಣೆಯನ್ನು ಜಾಸ್ತಿ ಹಾಕ್ಕೊಂಡ್ರಿ ಅಂತಂದರೆ ಇದು ಭಾಜಿ ಭಾಳ ಚಲೋ ಆಕೈತೆ ರೀ. ಮತ್ತು 1 ಸ್ಪೂನಷ್ಟು ನಾನಿಲ್ಲಿ ಕಡಲೆಬೇಳೆ ಹಾಕ್ಕೊಂಡೀನಿ ರೀ. ಕಡಲೆಬೇಳೆ ಹಾಕ್ಕೊಳ್ಳೋದ್ರಿಂದ ಭಾಜಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಅನಿಸುತ್ತೆ ರೀ. ಇದು ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ಕಡಲೆಬೇಳೆನ. ಇದು ಕಡಲೆಬೇಳೆ ಎಲ್ಲ ಫ್ರೈ ಆದಮೇಲೆ ನಾನೊಂದು ಉಳ್ಳಾಗಡ್ಡಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ. ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಚಲೋ ಅನ್ಸುತ್ತೆ. ಯಾಕಂದರೆ ಡೊಣ್ ಮೆಣಸಿನ್ಕಾಯಿನೂ ನಾವು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿವಲ್ಲ ರೀ, ಅದಕ್ಕೆ ಉಳ್ಳಾಗಡ್ಡಿನೂ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಚಲೋ ಅನಿಸ್ತೈತೆ ರೀ. ಈಗ ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ಬೆಂದಾದಮೇಲೆ ನಾವು ಕಟ್ ಮಾಡ್ಕೊಂಡಿರುವಂಥ ಕ್ಯಾಪ್ಸಿಕಮನ್ನು ಹಾಕ್ಕೊಳ್ರಿ. ಹಾಕ್ಕೊಂಡು ಇದನ್ನು ಕೂಡ ಎಣ್ಣೆಯೊಳಗೆ ಚಲೋ ತಂಗ ಫ್ರೈ ಮಾಡ್ಕೋಬೇಕು ರೀ. ನೀವು ಎಷ್ಟು ಫ್ರೈ ಮಾಡ್ಕೊತೀರಲ್ರಿ ಅಷ್ಟು ಪಲ್ಯ ರುಚಿ ಆಕೈತೆ ರೀ. ಎಣ್ಣೆ ಒಳಗನ ಫ್ರೈ ಮಾಡ್ಕೋಬೇಕು ರೀ. ಒಂದು ಹನಿನೂ ನೀರು ಕುಡಿಸೋದಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ಈ ರೀತಿ ಚಲೋ ತಂಗ ಫ್ರೈ ಮಾಡ್ಕೊಳ್ರಿ. ಒಂದು 2-3 ನಿಮಿಷ ಸ್ವಲ್ಪ ಊರಿನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಚಲೋ ತಂಗ ಫ್ರೈ ಮಾಡ್ಕೊಳ್ರಿ. ನೋಡಿರಿ, ಈಗ ಕಲರ್ ಚೇಂಜ್ ಆತಲ್ರಿ, ಇದು ಚಲೋ ತಂಗ ಫ್ರೈ ಆಗೈತಿ. ಇದು ಈಗ ಆಗಲೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ರಿ ಮಸಾಲೆ, ಇದಕ್ಕೆ ಅದನ್ನು ಹಾಕ್ಕೊತೇನೆ ನೋಡಿರಿ. ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ರಿ. ಕೊಬ್ಬರಿ ಹಸಿ ಇರ್ತೈತಲ್ರಿ, ನೀವು ಸ್ವಲ್ಪ ಎಣ್ಣೆಯೊಳಗೆ ಇದನ್ನು ಫ್ರೈ ಮಾಡ್ಕೊಂಡ್ರಿ ಅಂದ್ರೆ ಸ್ವಲ್ಪ ಇದು ಕೆಡೋದಿಲ್ಲ ರೀ ಜಲ್ದಿ. ಇಲ್ಲಾಂದ್ರೆ ಬರೀ ಹಸಿ ಕೊಬ್ಬರಿ ಹಾಕಿಬಿಟ್ರಿ ಅಂದ್ರೆ ಮತ್ತು ಭಾಜಿ ಸ್ವಲ್ಪ ಬೇಸಿಗೆ ಒಳಗೆ ಅದು ಸ್ವಲ್ಪ ಲಘುನ ಕೆಟ್ಬಿಡ್ತೈತಿ. ಅದಕ್ಕೋಸ್ಕರ ಅದನ್ನು ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ರಿ. ಮತ್ತೊಂದು ಸ್ವಲ್ಪ ಅರಿಶಿನ ಪುಡಿ, ಮತ್ತೊಂದು ಸ್ವಲ್ಪ ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ರೀ. ಅದನ್ನು ಕೂಡ ಸ್ವಲ್ಪ ಚಲೋ ತಂಗ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ರಿ. ಜಾಸ್ತಿ ಏನು ಮಸಾಲೆ ಬೇಕಾಗೋದಿಲ್ಲ ರೀ ಇದಕ್ಕೆ. ಇಷ್ಟು ನಾವು ಮಸಾಲೆ ಹಾಕೊಂಡ್ಬಿಟ್ರೆ ಸಾಕು. ಮತ್ತು ಒಂದು ಸ್ವಲ್ಪ ನಾನಿಲ್ಲೇ ಒಂದು 2 ಸ್ಪೂನಷ್ಟು ನಾನಿಲ್ಲಿ ಶೇಂಗಾ ಪುಡಿ ಹಾಕ್ಕೊಂಡಿನಿ ರೀ. ಶೇಂಗಾ ಬೀಜ ಹುರಿದು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಅದನ್ನು ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ರಿ. ಮತ್ತು ನಾನಿಲ್ಲಿ 1 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡೇನಿ ರೀ. ಯಾಕಂದರೆ ಸ್ವಲ್ಪ ಶಿಮ್ಲಾ ಮಿರ್ಚಿ ಸ್ವಲ್ಪ ಹುಳಿ ಮೇಲೆ ಇರ್ತೈತೆ ರೀ. ಸ್ವಲ್ಪ ನೀವು ಬೆಲ್ಲ ಹಾಕ್ಕೊಂಡ್ರಿ ಅಂದ್ರೆ ಭಾಳ ಟೇಸ್ಟ್ ಬರ್ತೈತೆ ರೀ. ಅದಕ್ಕೋಸ್ಕರ ನಾನಿಲ್ಲಿ ಬೆಲ್ಲ ಹಾಕ್ಕೊಂಡಿನಿ. ನಿಮ್ಗೆ ಬೆಲ್ಲ ಬೇಡ ಅಂತಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನೋಡಿರಿ, ನಮ್ಮದು ಶಿಮ್ಲಾ ಮಿರ್ಚಿದ್ದು ಎಣ್ಣೆಯೊಳಗೆ ಫ್ರೈ ಮಾಡಿದಂಥ ಒಂದು ಬೆಸ್ಟ್ ರುಚಿಯಾದಂಥ ಒಂದು ಭಾಜಿ ಮಾಡಿ ತೋರಿಸೀನಿ ರೀ ನಿಮಗೆಲ್ಲ. ಭಾಳ ಅಂದ್ರೆ ಭಾಳ ಚಲೋ ಆಕೈತೆ ರೀ. ಮತ್ತು ಮಾಡೋದು ಕೂಡ ಭಾಳ ಅಂದ್ರೆ ಭಾಳ ಸಿಂಪಲ್ ಐತೆ ರೀ. ಜಾಸ್ತಿ ಇಂಗ್ರೀಡಿಯೆಂಟ್ ಕೂಡ ಬೇಕಾಗೋದಿಲ್ಲ. ನೋಡಿದ್ರಲ್ಲ, ನಿಮಗೆಲ್ಲ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಇಷ್ಟ ಆಗಿದ್ದು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ರಿ. ದಯವಿಟ್ಟು ಯಾರ್ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.